ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡ ನಿತಿನ್ ವಿ ಗುತ್ತೇದಾರ್ ಆಕ್ರೋಶ. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ಪಟ್ಟಣದಲ್ಲಿ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಇಂದು ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಬಿಜೆಪಿ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ನಿತಿನ್ ವಿ ಗುತ್ತೇದಾರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರ ಉಚಿತ ಗ್ಯಾರಂಟಿ ನೆಪದಲ್ಲಿ ದಿನದಿನಕ್ಕೆ ಬೆಲೆ ಏರಿಕೆ ಮಾಡುತ್ತಿದ್ದು, ರಾಜ್ಯ ಬಿಜೆಪಿ ಪಕ್ಷ ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ದು, ಬೆಲೆ ಏರಿಕೆ ವಾಪಸ್ ಪಡೆಯುವಂತೆ ಆಗ್ರಹಿಸಿ ತಾಲೂಕಿನಲ್ಲಿ ಬಿಜೆಪಿ ಮಂಡಲ ವತಿಯಿಂದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿತಿನ್ ವಿ ಗುತ್ತೇದಾರ್ ಅವರು ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಭಾರತೀಯ ಜನತಾ ಪಾರ್ಟಿ ಅಫ್ಜಲ್ಪುರ್ ಮಂಡಲದ ವತಿಯಿಂದ ಎಲ್ಲ ನಾಯಕರು ವಿವಿಧ ಹೇಳಿಕೆಗಳು ಹೆಚ್ಚಿನಾಗಿ ಬೆಲೆ ಏರಿಕೆ, ತೆರಿಗೆ ಹೆಚ್ಚಳಕ್ಕೆ ಸರ್ಕಾರದ ನೀತಿಗಳನ್ನು ಚಿಂತನೆ ಮಾಡಿ ಗೌರವಾನ್ವಿತ ರಾಜ್ಯಪಾಲರ ಮನವಿ ಪತ್ರವನ್ನು ಕೊಂಡಿದ್ದೀರಿ. ಅದೇ ರೀತಿಯಾಗಿ ಉಜನಿ ಜಲಾಶಯದಿಂದ ಭೀಮಾ ನದಿಗೆ ನೀರು ಬಿಡುವುದು ಮತ್ತು ರೈತರಿಗೆ ಪರಿಹಾರ ನೀಡಬೇಕು, ಕೃಷ್ಣಬೆ ಕಾರ್ಯಾಲಯವನ್ನು ಸ್ಥಳಾಂತರ ಮಾಡಬಹುದು ಸ್ಥಳೀಯ ವಿಷಯ ಆಗಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ನೀಡಿದ್ದೀರಿ. ಹಾಗೆಯೇ ತಹಶೀಲ್ದಾರ್ ಮನೆಗೇನೆ ಮತ್ತು ಕೃಷ್ಣಬೆ ಕಾರ್ಯಾಲಯದ ಕಟ್ಟಡವನ್ನು ಬೇರೆ ಕಡೆ ಮಾಡಬೇಡಿ ಅಂತೇಳಿ ಒಂದು ಕಾರ್ಯಕರ್ತರು ಹಾಗೆ ಮುಂದುವರಿಬೇಕು ಅಂತೇಳಿ ಆಗ್ರಹ ಮಾಡಿ ಒಂದು ಮನವಿ ಪತ್ರವನ್ನು ಮಾಡಿದೆ. ಈ ಮನವಿ ಪತ್ರವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ದಯಮಾಡಿ ಜಿಲ್ಲೆಯಲ್ಲಿ ಬಾಬೂಜಿಯವರ ಒಂದು ಜಯಂತಿ ಉತ್ಸವ ಸರ್ಕಾರಿ ಕಾರ್ಯಕ್ರಮ ಇರುವುದರಿಂದ ನಮಗೆ ನಾನು ವಿನಂತಿ ಮಾಡಿಕೊಂಡಿದ್ದೀನಿ. ತಾವೆಲ್ಲ ಮಾನ್ಯತೆಯನ್ನು ಮಾಡಿ ಮನವಿ ಪತ್ರ ನೀಡಿದ್ದಕ್ಕಾಗಿ ಎಲ್ಲ ಮುಖಂಡರಿಗೆ ಹಾಜರಾದ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದಗಳನ್ನು. ಈ ಮನವಿಯನ್ನು ನಾನು ಸಂಬಂಧಪಟ್ಟ ಗೌರವಾನ್ವಿತ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಳಿಸುವಂತೆ ನನಗೂ ಮನವಿ ಪತ್ರ ಮೇಲಾಧಿಕಾರಿಗಳಿಗೆ ನಾವೆಲ್ಲ ಶಾಂತತೆಯಿಂದ ಮನೆಪಟ್ಟರು ಮತ್ತು ಎಲ್ಲ ನಾಯಕರಿಗೆ ಅಫ್ಜಲ್ಪುರ್ ವತಿಯಿಂದ ರಾಜ್ಯದಲ್ಲಿರುವಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಏನು ಜನವಿರೋಧಿ ಮತ್ತು ರೈತ ವಿರೋಧಿ ಅದೇ ಬೆಲೆ ಏರಿಕೆ ವಿರೋಧಿಯನ್ನು ಖಂಡಿಸಿ ಒಂದು ಹೊಸ ಅಫ್ಜಲ್ಪುರ್ ಮಂಡಲದ ವತಿಯಿಂದ ನಾವು ಬೃಹತ್ ಪ್ರತಿಭಟನೆ ಮುಖಾಂತರ ಮತ್ತು ಸಾಮಾನ್ಯ ಪಕ್ಷದವರಿಗೆ ಮುಖ್ಯಮಂತ್ರಿ ನಿತಿನ್ ಗುತ್ತೇದಾರ್ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಅಶೋಕ್ ಬಂದಿಯವರು ಮತ್ತು ಮಂಡಲ ಅಧ್ಯಕ್ಷರಾದಂಥ ಗುತ್ತೇದಾರ್ ಮಂಗಳೂರವರು ಮತ್ತು ನಮ್ಮ ಪಾಟೀಲವರು ಇನ್ನಿತರ ಎಲ್ಲ ಮುಖಂಡರು ಸೇರಿಕೊಂಡು ಎಲ್ಲ ನಮ್ಮ ಮಂಡಲದ ಎಲ್ಲ ನಮ್ಮ ಪದಾಧಿಕಾರಿ ಸೇರಿಕೊಂಡು ಇವತ್ತು ದಿವಸ ಪ್ರತಿಭಟನೆ ಮಾಡುವ ಮುಖ್ಯ ಉದ್ದೇಶ ಏನಂದ್ರೆ ಎಲ್ಲ ತಿಳಿದಿರುವಂತೆ ಏನು ಅಲ್ಪಸಂಖ್ಯಾತ ಹೆಸರುಗಳಲ್ಲಿ ಅಧಿಕಾರಕ್ಕೆ ಬಂದಂಥ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ದಿವಸ ದಲಿತರ ಸುಮಾರು 29,000 ಕೋಟಿ ರೂಪಾಯಿ ಅನುದಾನವನ್ನು ದುರ್ಬಳಕೆ ಮಾಡುವ ಮುಖಾಂತರ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ 77 ಕೋಟಿ ರೂಪಾಯಿ ಅನುದಾನವನ್ನು ದುರ್ಬಳಕೆ ಮಾಡಿ ಅದರಲ್ಲಿ ಇವತ್ತು ದಿವಸ ರಾಜ್ಯದಲ್ಲಿ ಜೀವನಾಶ್ರಯ ವಸ್ತುಗಳಾದಂಥ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚು ಮಾಡ್ಬೋದು, ಹಾಲಿನ ದರ ಹೆಚ್ಚಿಗೆ ಮಾಡ್ಬೋದು, ವಿದ್ಯುತ್ ದರ ಹೆಚ್ಚಿಗೆ ಮಾಡೋದು, ಅದರಂತೆ ಇವತ್ತು ದಿವಸ ಉಗ್ರಾಂಕ ಶುಲ್ಕ ಹೆಚ್ಚಿಗೆ ಮಾಡೋದು ಎಲ್ಲ ಸಂಪೂರ್ಣವಾಗಿ ಇವತ್ತು ದಿವಸ ರೈತರಿಗೆ ಹೊರೆಯನ್ನು ಮಾಡುವುದನ್ನು ಇವತ್ತು ನಾವು ತಿಳಿಸ್ತಾ ಇದ್ದೀವಿ. ಅದರಂತೆ ಸಂವಿಧಾನ ವಿರೋಧಿಯಾದಂಥ ಈ ಕಾಂಗ್ರೆಸ್ ಸರ್ಕಾರ ಅಲ್ಲಿ ರಾಜ್ಯದಲ್ಲಿರುವಂಥ ನಮ್ಮ ಬಿಜೆಪಿ 18 ಶಾಸಕರನ್ನು ಅಮಾನತು ಮಾಡುವುದನ್ನು ನಾವು ತಿಳಿಸ್ತಾ ಇದ್ದೀವಿ. ಕೂಡಲೇ ಅಮಾನತು ಮಾಡಿರುವಂಥ ಶಾಸಕರನ್ನು ಇವತ್ತು ಮನೆ ತೆಗೆದುಕೊಳ್ಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೀವಿ.